ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ದೇವರಾಜೇಗೌಡ ಕೊನೆಗೂ ರಿಲೀಸ್ ಆಗಿದ್ದು ಬಿಡುಗಡೆ ಬೆನ್ನಲ್ಲೇ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅದೇನಂತೀರಾ ಈ ಸ್ಟೋರಿ ನೋಡಿ. ಐವತ್ತೊಂದು ದಿನಗಳ ಬಳಿಕ ದೇವರಾಜೇಗೌಡ ರಿಲೀಸ್. ಕುಟುಂಬ ದ್ವೇಷಕ್ಕೆ ಹಾಸನ ಜಿಲ್ಲೆ ಮಾನ ಹರಾಜು. ಅತ್ಯಾಚಾರ ಮತ್ತು ಜಾತಿ ನಿಂದನೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ವಕೀಲ ಹಾಗೂ ಬಿಜೆಪಿ ಮುಖಂಡ ದೇವರಾಜೇಗೌಡ 51 ದಿನಗಳ ಬಳಿಕ ನಿನ್ನೆ ಸಂಜೆ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಹೊಳೆನರಸೀಪುರ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣದಲ್ಲಿ ದೇವರಾಜೇಗೌಡ ಬಂಧನವಾಗಿತ್ತು. ಸೋಮವಾರ ಹೈಕೋರ್ಟ್ ಜಾಮೀನು ನೀಡಿತ್ತು. ಎಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ಜಿಲ್ಲಾ ಕಾರಾಗೃಹದಿಂದ ಮಂಗಳವಾರ ಸಂಜೆ ಬಿಡುಗಡೆ ಮಾಡಿದೆ. ನನ್ನ ಮೇಲೆ ಗುರುತರ ಆರೋಪ ಇದೆ. ಕಾನೂನನ್ನು ಗೌರವಿಸಬೇಕು. ಪ್ರಕರಣ ನ್ಯಾಯಾಲಯದಲ್ಲಿರುವ ಕಾರಣ ನಾನು ಮಾತನಾಡುವುದಿಲ್ಲ. ಮುಂದಿನ ದಿನಗಳಲ್ಲಿ ಸತ್ಯಕ್ಕೆ ಜಯ ಸಿಗಲಿದೆ ಎಂದು ಹೇಳಿದರು. ಈಗ ಕಾನೂನನ್ನು ಗೌರವಿಸಬೇಕಾದಂಥ ಎಲ್ಲರ ಕರ್ತವ್ಯ, ಜವಾಬ್ದಾರಿ. ನಾನೊಬ್ಬ ವಕೀಲರಾಗಿ ನಾನಲ್ಲಿ ನ್ಯಾಯಾಂಗದ ವ್ಯವಸ್ಥೆಗೆ ನಾನು ತಲೆಬಾಗಲೇಬೇಕಲ್ಲಿ. ನನ್ನ ಮೇಲೆ ಗುರುತರವಾದಂಥ ಆರೋಪ ನನ್ನ ಮೇಲೆ ಆಗಿತ್ತು. ಹಾಗಾಗಿ ನಾನಲ್ಲಿ ನ್ಯಾಯಾಂಗ ಬಂಧನದಿದ್ದು ನನ್ನಲ್ಲಿ ತನಿಖಾಧಿಕಾರಿಗಳಿಗೆ ಎಲ್ಲ ರೀತಿಯ ತನಿಖೆಗೆ ನಾನು ಸಹಕಾರವನ್ನು ಮಾಡಿದ್ದೀನಿ. ನನ್ನಲ್ಲಿ ಎಲ್ಲ ರೀತಿಯ ಆಯಾಮಗಳು ಮುಗಿದಿದೆ ಅಲ್ಲಿ. ಹಾಗಾಗಿ ಈಗ ನ್ಯಾಯಾಲಯದಲ್ಲಿ ಇರೋದ್ರಿಂದ ಅಲ್ಲಿ ಅದ್ರ ಬಗ್ಗೆ ಹೆಚ್ಚಿಗೆ ನಾವು ಮಾತಾಡೋದು ಬೇಡ. ಅಲ್ಲಿ ಒಂದು ಸತ್ಯಕ್ಕೆ ಜಯ ಇದೆ ಅಂತ ನಮ್ಮೆಲ್ಲರೂ ಅಂದ್ಕೊಂಡಿದ್ದೀವಿ ನಾವಲ್ಲಿ. ಹಾಗಾಗಿ ನಾವು ನ್ಯಾಯಾಲಯನ ಗೌರವಿಸಬೇಕಾದಂಥ ವ್ಯಕ್ತಿಯಾಗಿರೋದ್ರಿಂದ ನಾನಲ್ಲಿ ಕೇಸು ಮುಕ್ತಾಯವಾಗುವವರೆಗೆ ಇದ್ರ ಬಗ್ಗೆ ಯಾವುದೇ ನಾನು ಸ್ಟೇಟ್ಮೆಂಟ್ ಕೊಡಲ್ಲ. ಅಲ್ಲಿ ನಾನು ಪೆನ್ ಡ್ರೈವ್ ಹಂಚಿಕೆ ಬಗ್ಗೆ SIT ತನಿಖೆ ಚೆನ್ನಾಗಿ ನಡೆಯುತ್ತಿದೆ. ಒಳ್ಳೆಯ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ತಾರ್ಕಿಕವಾಗಿ ಅಂತ್ಯವಾಗುತ್ತೆ. ಅತಿ ಶೀಘ್ರ ಒಳ್ಳೆಯ ಸುದ್ದಿ ಹೊರಬರುತ್ತೆ. ಪ್ರಾಮಾಣಿಕ ಅಧಿಕಾರಿಗಳು ಅದರಲ್ಲಿ ತನಿಖೆಯಲ್ಲಿ ಕೆಲವು ಅಧಿಕಾರಿಗಳಿದ್ದಾರೆ. ಅಲ್ಲಿ ನಾನು ಕಣ್ಣಾರೆ ನೋಡಿದ್ದೀನಿ ಅಲ್ಲಿ. ಹಾಗಾಗಿ ಅದು ಒಂದು ತಾರ್ಕಿಕ ಅಂತ್ಯವನ್ನು ಮುಟ್ತದೆ. ಹಾಗಾಗಿ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಅತಿ ಶೀಘ್ರದಲ್ಲೇ ಒಂದು ಸಿಹಿ ಸುದ್ದಿ ಹೊರಗೆ ಬರ್ತದೆ. ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತದೆ ಪೊಲೀಸ್ ಅಧಿಕಾರಿಗಳು. ಸಿದ್ದರಾಮಯ್ಯ ಮಾಡ್ತಾಯಿಲ್ಲ, DK ಶಿವಕುಮಾರ್ ಮಾಡ್ತಾಯಿಲ್ಲ. ಅಲ್ಲಿ ನೋಡೋಣ ಮುಂದೆ. ಅದಕ್ಕೆ ಆದ್ಮೇಲೆ ನ್ಯಾಯಾಲಯ ಇರ್ತದಲ್ವ ಅಲ್ಲಿ. ಸರಿ ಅಂತ ಒಪ್ಕೋಬೋದು, ತಪ್ಪು ಅಂತಂದರೆ ಮುಂದೆ ಚಾಲೆಂಜ್ ಮಾಡ್ಬೋದಲ್ವ ಅಲ್ಲಿ. ಹಾಗಾಗಿ ಎಲ್ಲರಿಗೂ ಅಂತಿಮ ತೀರ್ಪು ಬರೆದಾಗ ನ್ಯಾಯಾಲಯದಲ್ಲಿ. ಹಾಗಾಗಿ ಮುಂದಿನ ದಿವಸದಲ್ಲಿ ನ್ಯಾಯಾಲಯದ ಹೋರಾಟ ಮಾಡೋ ಕೆಲಸ ಮಾಡ್ತಾರೆ. ಈ ಬಗ್ಗೆ ಬಿಜೆಪಿ ಮತ್ತು JDS ನಾಯಕರನ್ನ ಆಗಸ್ಟ್ 15ರ ಒಳಗೆ ಭೇಟಿಯಾಗಿ ದಿನಾಂಕ ನಿಗದಿ ಮಾಡುತ್ತೇನೆ. ಮಣ್ಣಿನ ಮಗ ಮಾಜಿ ಪ್ರಧಾನಿ HD ದೇವೇಗೌಡರಿಗೆ ಹಾಸನದಲ್ಲಿ ಸನ್ಮಾನ ಮಾಡಲಾಗುವುದು. ಈ ಸಮಾವೇಶಕ್ಕೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ, ಕೇಂದ್ರ ಸಚಿವ HD ಕುಮಾರಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸೇರಿದಂತೆ ಎಲ್ಲ ಸಂಸದರನ್ನ ಹಾಸನಕ್ಕೆ ಕರೆತರಲಾಗುವುದು ಎಂದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಹಾಸನ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.